ಕಾಂತಕುಮಾರ್ ಸರ್ ಅವರಿಗೆ ಅಕ್ಷರ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರಿಗೆ ಕಲಬುರಗಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು. ಇವತ್ತು ಈ ರಾಜ್ಯದಲ್ಲಿ ಏನಂತ ನಿಮ್ಮೆಲ್ಲ ಗೊತ್ತಿದೆ. ಏನರ್ಥಪ್ಪ ಅಂದರೆ 4 ವರ್ಷ ಹಿಡ್ಕೊಂಡು ನೇಮಕಾತಿ ಆಗ್ತಾ ಇಲ್ಲ. ಇದು ಒಂದೇ ಪಾಯಿಂಟ್. ನೇಮಕಾತಿ ಆಗ್ತಾ ಇಲ್ಲ. ಅದರಿಂದ ಇವತ್ತ ಸರ್ ನೇತೃತ್ವದಲ್ಲಿ ಇವತ್ತ ರಾಜ್ಯದ ಎಲ್ಲ ಕಡೆ 31 ಜಿಲ್ಲೆಗಳಲ್ಲಿ ಒಂದು ಹೋರಾಟ ನಡೀತಾ ಇದೆ. ಮಾಡ್ತೇವೆ. ಒಂದನೇದೆಲ್ಲಪ್ಪ ಅಂದ್ರೆ ಬೆಂಗಳೂರು, ಧಾರವಾಡದಲ್ಲಿ 2-3 ಸಲ ಆಯಿತು. ಆಮೇಲೆ ಬಿಜಾಪುರದಲ್ಲಿ, ಆಮೇಲೆ ಈಗ ಕಲಬುರಗಿ ಎಲ್ಲ ಕಡೆ ಮಾಡ್ತಾ ಇದೆ. ಯಾಕಂದರೆ ಇವತ್ತ ಯಾಕೆ ಹೋರಾಟಪ್ಪ ಅಂದರೆ ಸರ್ ಧ್ವನಿ ಎತ್ತಿದ್ದು ಬಡ ಜನಗಳ ಬಡ ವಿದ್ಯಾರ್ಥಿಗಳಿಗೋಸ್ಕರ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು. ಇವತ್ತು ಯಾಕಪ್ಪ ಅಂದ್ರೆ ನೀವೆಲ್ಲ ಓದೋರು ಏನಪ್ಪ ಇಲ್ಲಿ ಮಿನಿಸ್ಟ್ರ್ ಮಕ್ಕಳಲ್ಲ, ದೊಡ್ಡ ಬಿಸ್ನೆಸ್ನ ಮಕ್ಕಳಲ್ಲ. ನಿಮಗೆ ಯಾಕಪ್ಪ ನಿಮ್ಮ ತಂದೆ ತಾಯಿ ನನ್ನ ಮಟ್ಟಿಗೆ ತುಂಬ ಕಷ್ಟದಲ್ಲಿರ್ತಾರೆ. ನಿಮ್ಮ ತಂದೆ ತಾಯಿ ಒಂದು ಆಸೆ ಇರ್ತದೆ, ಅವ್ರಿಗೂ ಆಸೆ ಇರ್ತದೆ. ನಿಮಗೆ ಹೆಂಗೆ ಆಸೆ ಇರ್ತದೆ? ನೀನು ನಿಮ್ಮ ಮ್ಯಾರೇಜ್ ಆಗನ ನನ್ನ ಮಗನಿಗೆ ನನ್ನ ಮಗಳಿಗೆ ಒಂದೊಂದು ನೌಕರಿ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಹಾಗೆ ನಿಮ್ಮ ತಂದೆ ತಾಯಿಗೆ ನನ್ನ ಮಗಳು ಅಥವಾ ನನ್ನ ಮಗನಿಗೆ ಒಂದು ದೊಡ್ಡ ನೌಕರಿ ಆದರೆ ಭಾಳ ಖುಷಿ ಇರಬೇಕು ಆಸೆ ಇರ್ತದೆ ಅವ್ರಿಗೆ. ಆ್ಯಕ್ಚುಲಿ ಅವರಿಗೆ ಅಂಥ ಒಂದು ನಿಮ್ಮ ತಂದೆ ತಾಯಿಗೆ ಕನಸನ್ನು ನುಚ್ಚು ನೂರಿ ಮಾಡುವಂಥ ಯಾರಪ್ಪ ಅಂದರೆ ಈ ರಾಜ್ಯ ಸರ್ಕಾರ, ಜೊತೆಗೆ ಕೇಂದ್ರ ಸರ್ಕಾರ ಐತಿ. ಅದನ್ನು ನಮಗೆ ಯಾಕಂದ್ರೆ ಅದು ನಮ್ಗೆ ಸಂಬಂಧಪಟ್ಟಿಲ್ಲ. ನಾವು ರಾಜ್ಯ ಸರ್ಕಾರ ಬಗ್ಗೆ ಅಷ್ಟು ವಿಚಾರ ಮಾಡ್ಬೇಕಾದ. ಕೇಂದ್ರ ಸರ್ಕಾರ ಇಡೀ ಇದಕ್ಕೆ ಎಲ್ಲ ಸುಮಾರು 28 ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಇದಕ್ಕದ. ಆದ್ರೆ ನಾವು ವಿಚಾರ ಮಾಡಬೇಕಾದ್ರೆ ಇಲ್ಲಿ ಒಟ್ಟು ನೇಮಕಾತಿ ಆಗ್ತಾ ಇಲ್ಲ. ನೇಮಕಾತಿ ಆದರೂ ಸಹಿತ ಮುಂದೆ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಸ್ಕ್ಯಾಮ್ ಮಾಡ್ತಾರೆ. ಸ್ಕ್ಯಾಮ್ ನಿಮ್ಗೆ ಗೊತ್ತಿದೆ ಸರ್, ನಿಮ್ಗೆ ಹೇಳಿದ್ದಾರೆ ಸಾಕಷ್ಟು. KS ಆಗಿರ್ಬೋದು, ಆಮೇಲೆ PDO ಆಗಿರ್ಬೋದು, ಆಮೇಲೆ ಬೇರೆ ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ ಫುಲ್ಲು ಸ್ಕ್ಯಾಮ್ ಆಗ್ತಾ ಇದೆ. ಇವತ್ತು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾದರೂ ಪಾಸ್ ಆದಂಥ ಏನು KS ಪಾಸ್ ಆಗಿರಲ್ಲ, ಅವ್ರು ತಂದು ನಿಂದಿರ್ಸರೆ, ನಿಮ್ಮ ಜೊತೆ ನಿಂದಿರ್ಸರೆ, ನಿಮ್ಗೆ ಕೇಳಿದ ಕ್ವಶನ್ಗೆ ಅವ್ರು ಆನ್ಸರ್ ಮಾಡೋದಾಗಲ್ಲ ಅವರಿಗೆ. PDO ಪಾಸ್ ಆಗಿರಲ್ಲ ಅವ್ರಿಗೆ. ಇವತ್ತು ಚಾಲೆಂಜ್ ಕಟ್ರಿ, ನೀವು ಚಾಲೆಂಜ್ ಕಟ್ಟಿ ಮುಂದೆ ನಿಂದಿರ್ಸ್ರಿ ಅವರಿಗೆ ಪ್ರಶ್ನೆ. ಅವ್ರು ಏನು ನೀವು ಪ್ರಶ್ನೆಗೆ ಹೇಳ್ತಿರಲ್ಲ, ಅವ್ರಿಗೆ ಸತ್ರು ಹೇಳೋಕ್ಕಾಗಲ್ಲ ಅವರು. ಅಂಥ ದಡ್ರಿಗೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಇವತ್ತು ದುಡ್ಡು ಕೊಟ್ಟು ಪೋಸ್ಟರ್ ಮಾಡ್ತಾ ಇದೆ. ಇವತ್ತು ತುಂಬ ಬೇಜಾರ ಸಂಗತಿ. ಇವತ್ತು ಎಷ್ಟೋ ಮಂದಿ ಹೇಳ್ತಾರೆ ಅಲ್ಲಿ ಸ್ಕ್ಯಾಮ್ ಆಯಿತು, ಇಲ್ಲಿ ಸ್ಕ್ಯಾಮ್ ಆಯಿತು. ಅದನ್ನು ಪ್ರೂಫ್ ಸಿಕ್ಕರೆ ಅವ್ರು ಬಸ್ಸಲ್ಲಿ ಮಾಡ್ತೀವಿ, ನಾವು ಬಿಡಲ್ಲ. ನಮ್ಮ ಅಕ್ಷರ ಸಂಘಟನೆ ಶಸಿದ್ಧವಾಗಿದೆ. ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಅನ್ಯಾಯವನ್ನು ಹೋಗಲಾಡಿಸ್ಲಿಕ್ಕೆ, ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಲಿಕ್ಕೆ ನಿತ್ಯನೋ. ಯಾಕಂದರೆ ಇನ್ನೊಂದು ನಿಮಗೆ ಹೇಳ್ತೀನಿ, ಕಸ ಅಂದ್ರೆ ಹೊಲಸ, ಭ್ರಷ್ಟಾಚಾರ ಎಂಬ ಹೊಲಸ ಒಬ್ಬರಿಂದ ಆಗಲ್ಲ. ಹಿಂಗೆಲ್ಲ ಕೂಡಬೇಕು. ಇಡೀ ರಾಜ್ಯದ, ಇಡೀ ದೇಶದ ಮೂಲೆಯಲ್ಲಿ ಗೊತ್ತಿರಬೇಕು. ಕಾಂತಕುಮಾರ್ ಅಂತವ್ರು ಸರ್ ಪ್ರತಿಯೊಬ್ಬರು ಮನೆಯಲ್ಲಿರಬೇಕು. ಅವಾಗ ಏನಾದರೂ ಇಂಥ ನಿರ್ಮೂಲನೆ ಆಗಕ್ಕೆ ಸಾಧ್ಯ ಇದೆ. ಕಾಂತಕುಮಾರ್ ಸರ್ ಪಾಪ ನೀವು ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಬಂದರವರು, ನಾವು ಇಲ್ಲೇ ಕೂತಂದ್ರೆ ಇಲ್ಲಿ ಬರಕ್ಕೆ ತಯಾರಿ ನಾವು ಹೋಲಿ ಬಿಡಪ್ಪ ಯಾಕೆ ಬೇಕು ನಮಗಂತೇನೋ ಅಂತ ನಮ್ಮಲ್ಲಿ ನರಸತ್ತಂಗೆ ನಾವು ಆ್ಯಕ್ಚುಲಿ ನಾವು ನರಸತ್ತು ನಾವೇ ಬಿಟ್ಟೆವು. ಯಾಕಂದ್ರೆ ಹಂಗೆ ಮಾಡಿಬಿಟ್ಟದ ನಮ್ಮ ಸರ್ಕಾರ ಮಾಡಿಬಿಡ್ತದೆ. ನಿಮಗೆ ಎಲೆಕ್ಷನ್ ಬಂದ ತಕ್ಷಣ ಪಟ್ಟಕನೇ ಒಂದು ಅಗದಿ ಏನು ಕೊಡೋದು, ಆರಾಮ್ಸರಿ ಕುಂಡ್ಲಕ್ಕೆ ಹಚ್ಚೋದು, ಮತ್ತು ಆಮೇಲೆ ಮಬ್ಬಾರ ಮತ್ತು ಆ ಥರ ಒಂದು ವ್ಯವಸ್ಥೆ ಮಾಡಿಬಿಟ್ಟದಾಗ ಅಂಥ ಕೈಸಿಟ್ಟು ನಾವು ನರಸತ್ತಂಗೆ ಹೇಳ್ದವು. ಬೀದಿ ಬರ್ತಾ ಇಲ್ಲ ನಾವು. ನಮಗೇನು ಗೊತ್ತಪ್ಪಾರ ಸುಮ್ಮನೆ ಏಟ್ ಹಾಕೋದು ತಿಂದು ಕುಂಡ್ರು ಅಟ್ಟೆ ಕಲಿಸ್ಬಿಟ್ರು ಅವರು. ಇವತ್ತೇನಪ್ಪ ಅಂದ್ರೆ ಭ್ರಷ್ಟಾಚಾರ ತುಂಬ ಹೋಗಿದೆ ರಾಜ್ಯದಲ್ಲಿ, ಅದನ್ನು ನಿರ್ಮೂಲ ಆಗಬೇಕು ಅಂಥೇಳಿ ಕಾಂತಕುಮಾರ್ ಸರ್ ಅವರು ಇವತ್ತೇನಪ್ಪ ಅಂತ ಕೇಳಿದ್ರೆ ಇವತ್ತು ಟೊಂಕಟ್ ನಿಂತಾರ. ಅವ್ರ ಜೊತೆ ನಾವೆಲ್ಲರೂ ಒಗ್ಗೂಡಿದ್ರೆ ಇವತ್ತು ಖಂಡಿತವಾಗಿ ಏನು ಬಡ ವಿದ್ಯಾರ್ಥಿಗಳಿಗೆ ಏನು ಸೇವೆ ಸಿಗ್ತದ. ದಯಮಾಡಿ ಎಲ್ಲರೂ ಒಗ್ಗಟ್ಟಾರಿ. ನಾಳೆ 27ಕ್ಕೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾವು ಯಲ್ಲಪ್ಪನ ಜಗತ್ ಸರ್ಕಲ್ದಿಂದ DC ಕಚೇರಿವರೆಗೂ ಒಂದು ಬೃಹತ್ ಪ್ರಮಾಣದಲ್ಲಿ ಹೊರಟಿರ್ತದ. ಕಡ್ಡಿ ಕೊಡ್ತಾರೆ ಕಸಬಾರಿಗೆ. ಅಂದರೆ ಎಲ್ಲ ಜನಗಳಿಗೆ ಒಂದು ಬೃಹತ್ ಒಂದು ಜನಮಾಸ ಕೊಡ್ತದ. ಅವಾಗ ಸಂದೇಶ ಬಿಸಿ ಮೂಡ್ತದೆ ಯಾರಿಗೆ ಸರ್ಕಾರಕ್ಕೆ. ನಾವು ಮನೆಗೆ ಕೂತು ನಡೆಯಲ್ಲ. ಸೊ ಅದಕ್ಕೆ ದಯಮಾಡಿ ನೀವು ಓದ್ತೀರಿ, ನಿಜವಾಗ್ಲೂ ಭಾರಿ ಕಷ್ಟಪಟ್ಟು ಓದ್ತೀರಿ, ನನಗೆ ಗೊತ್ತಾಗ್ತದ. ಆ ಜ್ಞಾನ ನಿಮ್ಮ ಜ್ಞಾನ ಯಾವಾಗ ಯೂಸ್ ಆಗ್ತದೆ? ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಮಾತ್ರ ನಿಮಗೆ ಯೂಸ್ ಆಗ್ತದ. ನಿಮ್ಮ ನೌಕರಿ ತಗೊಳ್ಳಿ, ನೀವು ನೌಕರಿ ಸಿಗಲಿಕ್ಕೆ ನೀವು ಆ ಜ್ಞಾನ ಎದಕ್ಕೆ ಯೂಸ್ ಆಗ್ತದ? ನೀವು ಹೊಲ್ದಾಗ ಕೆಲಸ ಮಾಡ್ತೀರಾ, ಬೇರೆ ಬಿಸ್ನೆಸ್ ಮಾಡ್ತೀರಾ, ನೀವು ಹೆಣ್ಮಕ್ಳ ಹೋಗಿ ಮನೆಯಾಗ ರೂಢಿ ಮಾಡ್ಕೊಂಡಿರೋದಕ್ಕದ. ಆ ಜ್ಞಾನ ಅಲ್ಲಿ ಯೂಸ್ ಆಗ್ತದೆ. ಮತ್ತೆ ರೊಟ್ಟಿಗೆ ತಲೆಯಲ್ಲಿ ಇನ್ನೊಂದು ಇವತ್ತು ಏನಾದರೂ ಇವತ್ತು ನೀವು ಕಲ್ತಂತ ಇವತ್ತು PDO ಸಂಬಂಧ, KS ಸಂಬಂಧ, ಇವತ್ತು ಪೊಲೀಸ್ ಸಂಬಂಧ ಏನೇನೋ ಓದ್ತೀರಿ, ಅದೆಲ್ಲ ಕಲ್ತಿದ್ದು ಇಲ್ಲಿವರೆಗೆ ಕಲ್ತಿದ್ದು ಒಂದು ಸಿಗಬೇಕಾದ್ರೆ ನೀವು ಚೆನ್ನಾಗಿ ಓದಿದ್ರೆ, ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಜಾಬ್ ಸಿಗಬೇಕಾದ್ರೆ ನೀವು ಇದ್ರಾಗ ಹೋಗ್ಬೇಕು. ಆದಾಗ ಮಾತ್ರ ಅವತ್ತು ಕನ್ಫರ್ಮ್ ಆಗ್ತದ, ಇನ್ ಟೈಮ್ ನೌಕರಿ ಸಿಗ್ತದ. ಇವತ್ತು ಎಷ್ಟೋ ಸಾವಿರಾರು ಜನಗಳು ವಿದ್ಯಾರ್ಥಿಗಳಿಗೆ ದಿನೇ ಏಜ್ ಪಾಸ್ ಆಗೋದು ಹೋಗ್ತಿದ್ದಾವೆ ಸಾವಿರಾರು ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಕಾಂತಕುಮಾರ್ ಸರ್ ಅವರು ನಾವು ಬಿಜಾಪುರದಿಂದ ಬಂದೆವು. ನಾವಿಲ್ಲಿ ಸರ್ ಬೆಂಗಳೂರಿನ ಬಂದಾರಲ್ಲಿಂದ ನೀವೆಲ್ಲರೂ ಒಗ್ಗೂಡ್ರಿ. ಹೆಚ್ಚಿನ ಮಾಹಿತಿಯನ್ನು ಸರ್ ಕೇಳಿ ಹೇಳ್ತಾರಲ್ಲ. ಮತ್ತು ಇನ್ನೊಂದು